ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮ ಎದೆಯ ಒಳಗೆ ಇಣುಕಿ ನೋಡಿ. ಅಲ್ಲಿ ಏನಿದೆ? ಒಂದು ಸಣ್ಣ ಬೆಂಕಿಯಂತೆ ಉರಿಯುತ್ತಿರುವ ಚಿಂತೆಯ ಕಿಡಿಯೋ, ಮುಗಿಯದ ಆಸೆಗಳ ಸಾಲೋ, ಅಥವಾ ಯಾರೋ ಆಡಿದ ಮಾತಿನಿಂದ ಆದ ಒಂದು ಗಾಯವೋ? ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಮನಃಶಾಂತಿಯನ್ನು ಹುಡುಕುತ್ತಲೇ ಇದ್ದೇವೆ. ಬೆಳಗ್ಗಿನಿಂದ ರಾತ್ರಿಯವರೆಗೆ ಓಡಾಡುತ್ತೇವೆ, ದುಡಿಯುತ್ತೇವೆ, ಸಂಪಾದಿಸುತ್ತೇವೆ. ಆದರೆ ರಾತ್ರಿ ಹಾಸಿಗೆಯ ಮೇಲೆ ಮಲಗಿದಾಗ ಮನಸ್ಸು ಮಾತ್ರ ಶಾಂತವಾಗಿರುವುದಿಲ್ಲ. ಯಾಕೆ ಹೀಗೆ? ಎಷ್ಟು ಸಂಪತ್ತು ಸಂಗ್ರಹಿಸಿದರೂ, ಎಷ್ಟು ಎತ್ತರಕ್ಕೆ ಏರಿದರೂ ಮನಸ್ಸಿನ ಆಳದಲ್ಲಿ ಒಂದು ಖಾಲಿತನ ಉಳಿದೇ ಬಿಡುತ್ತದೆ. ಇದು ಇಂದಿನ ಸಮಸ್ಯೆಯಲ್ಲ, ಇದು ಮನುಕುಲದ ಬಹುಕಾಲದ ಪ್ರಶ್ನೆ. ಇದೇ ಪ್ರಶ್ನೆಯನ್ನು ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನೂ ಎದುರಿಸಿದ್ದ. ಆ ಮಹಾಯೋಧ, ಗಾಂಡೀವ ಧನುಸ್ಸನ್ನು ಹಿಡಿದ ವೀರ, ಯುದ್ಧಭೂಮಿಯ ಮಧ್ಯದಲ್ಲಿ ನಿಂತು ತನ್ನ ಬಂಧುಗಳನ್ನು, ಗುರುಗಳನ್ನು, ಸ್ನೇಹಿತರನ್ನು ಎದುರಿಕೆ ಕಂಡಾಗ ಆತನ ಮನಸ್ಸು ಸಂಪೂರ್ಣವಾಗಿ ವಿಚಲಿತವಾಯಿತು. ಕೈಯಲ್ಲಿದ್ದ ಬಿಲ್ಲು ಜಾರಿಬಿತ್ತು, ದೇಹ ನಡುಗಿತು, ಬಾಯಿ ಒಣಗಿತು. ಯಾವ ಯೋಧ ಲಕ್ಷಾಂತರ ಸೈನಿಕರ ಮುಂದೆ ನಿರ್ಭಯವಾಗಿ ನಿಲ್ಲುತ್ತಿದ್ದನೋ ಆ ಯೋಧ ಇಂದು ಮನಸ್ಸಿನ ಯುದ್ಧದಲ್ಲಿ ಸೋತು ಕುಸಿದು ಬಿದ್ದ. ಇದು ಕೇವಲ ಯುದ್ಧಭಯವಲ್ಲ, ಇದು ಮನುಷ್ಯ ಜೀವನದ ಪ್ರತಿ ಸಂದರ್ಭದಲ್ಲೂ ಎದುರಾಗುವ ಆಂತರಿಕ ಕ್ಷೋಭೆಯ ಪ್ರತೀಕ. ಆಗ ಅರ್ಜುನ ಶ್ರೀಕೃಷ್ಣನ ಕಡೆಗೆ ತಿರುಗಿದ. ಕೃಷ್ಣ, ನನಗೆ ಏನು ಮಾಡಬೇಕೋ ತಿಳಿಯುತ್ತಿಲ್ಲ. ನನ್ನ ಮನಸ್ಸು ಶಾಂತವಾಗಿಲ್ಲ, ಇಂದ್ರಿಯಗಳು ನನ್ನ ವಶದಲ್ಲಿಲ್ಲ. ನನಗೆ ಮಾರ್ಗದರ್ಶನ ಬೇಕು ಎಂದು ಅಂಗಲಾಚಿದ. ಇಲ್ಲಿಂದ ಆರಂಭವಾಗುತ್ತದೆ ಭಗವದ್ಗೀತೆ ಎಂಬ ಅಮೃತ ಸಾಗರ. ಶ್ರೀಕೃಷ್ಣ ಅರ್ಜುನನಿಗೆ ಕೇವಲ ಯುದ್ಧ ಮಾಡುವ ಸಲಹೆ ನೀಡಲಿಲ್ಲ, ಬದಲಿಗೆ ಮನಸ್ಸನ್ನು ಗೆಲ್ಲುವ ರಹಸ್ಯವನ್ನು, ಶಾಶ್ವತ ಶಾಂತಿಯ ಮಾರ್ಗವನ್ನು ತೆರೆದಿಟ್ಟ. ಆ ಮಾತುಗಳು ಕೇವಲ ಅರ್ಜುನನಿಗಾಡಿ ಮಾತ್ರ ಇರಲಿಲ್ಲ, ಅದು ಪ್ರತಿ ಯುಗದ, ಪ್ರತಿ ಮನುಷ್ಯನ ಎದೆಯಲ್ಲಿ ಉರಿಯುತ್ತಿರುವ ಪ್ರಶ್ನೆಗೆ ಉತ್ತರ. ಇಂದು ನಾವು ಒಂದು ರೀತಿಯ ಯುದ್ಧಭೂಮಿಯಲ್ಲಿ ನಿಂತಿದ್ದೇವೆ. ಇದು ಬಾಣಬಿಲ್ಲುಗಳ ಯುದ್ಧವಲ್ಲ, ಇದು ಮನಸ್ಸಿನ, ಆಲೋಚನೆಗಳ, ಆಸೆಗಳ, ಭಯಗಳ ಯುದ್ಧ. ಪ್ರತಿದಿನ ಬೆಳಗ್ಗೆ ಎದ್ದಾಗ ನಮ್ಮ ಮನಸ್ಸಿನಲ್ಲಿ ಸಾವಿರಾರು ಯೋಚನೆಗಳ ಸೈನ್ಯ ಮುತ್ತಿಗೆ ಹಾಕುತ್ತದೆ. ಭವಿಷ್ಯದ ಚಿಂತೆ, ಭೂತಕಾಲದ ಪಶ್ಚಾತ್ತಾಪ, ಇತರರ ಜೊತೆ ಹೋಲಿಕೆ, ಸಾಧಿಸದ ಗುರಿಗಳ ಬಗ್ಗೆ ಅಸಮಾಧಾನ, ಇವೆಲ್ಲವೂ ನಮ್ಮ ಮೇಲೆ ಆಕ್ರಮಣ ಮಾಡುತ್ತವೆ. ಮತ್ತು ನಾವು ಸಹ ಅರ್ಜುನನಂತೆ ಗೊಂದಲದಲ್ಲಿ ಬಿಲ್ಲು ಕೈಯಿಂದ ಜಾರಿಬಿಡುತ್ತೇವೆ. ಜೀವನದ ನಿಯಂತ್ರಣವನ್ನೇ ಕಳೆದುಕೊಂಡಂತೆ ಭಾವಿಸುತ್ತೇವೆ. ಆದರೆ ಸ್ನೇಹಿತರೆ, ಶ್ರೀಕೃಷ್ಣ ಹೇಳಿದ ಆ ಮನಃಶಾಂತಿಯ ರಹಸ್ಯ ಇಂದಿಗೂ ಜೀವಂತವಾಗಿದೆ, ಇಂದಿಗೂ ಪ್ರಸುಪ್ತವಾಗಿದೆ. ಆ ರಹಸ್ಯವನ್ನು ಅರ್ಥ ಮಾಡಿಕೊಂಡರೆ ಯಾವುದೇ ಬಿರುಗಾಡಿ ಬಂದರೂ ನಮ್ಮ ಮನಸ್ಸು ಸಾಗರದ ಆಳದಂತೆ ಶಾಂತವಾಗಿರಬಲ್ಲದು. ಮುಂದಿನ ಭಾಗಗಳಲ್ಲಿ ನಾವು ಆ ಗೀತೆಯ ಅಮೃತ ಬಿಂದುಗಳನ್ನು ಒಂದೊಂದಾಗಿ ಸ್ಪರ್ಶಿಸುತ್ತಾ ನಮ್ಮ ಜೀವನದಲ್ಲಿ ಅದನ್ನು ಅನ್ವಯಿಸುವ ಬಗೆಯನ್ನು ಅರಿಯೋಣ. ಅರ್ಜುನ ಕೃಷ್ಣನಿಗೆ ಒಂದು ಪ್ರಶ್ನೆ ಕೇಳ್ತಾನೆ. ಸ್ಥಿತಪ್ರಜ್ಞನ ಲಕ್ಷಣವೇನು? ಯಾವ ವ್ಯಕ್ತಿಯನ್ನು ಸ್ಥಿರಬುದ್ಧಿಯುಳ್ಳವನು ಎಂದು ಕರೆಯಬಹುದು? ಈ ಪ್ರಶ್ನೆಗೆ ಕೃಷ್ಣ ಕೊಟ್ಟ ಉತ್ತರವೇ ಮನಃಶಾಂತಿಯ ಮೊದಲ ಬಾಗಿಲು. ಕೃಷ್ಣ ಹೇಳುತ್ತಾನೆ, ಯಾವ ಮನುಷ್ಯ ದುಃಖದಲ್ಲಿ ವಿಚಲಿತನಾಗುವುದಿಲ್ಲ, ಸುಖದಲ್ಲಿ ಹಿಗ್ಗುವುದಿಲ್ಲ, ರಾಗ, ಭಯ, ಕ್ರೋಧಗಳಿಂದ ಮುಕ್ತನಾಗಿರುತ್ತಾನೆ, ಅವನೇ ಸ್ಥಿತಪ್ರಜ್ಞ. ಇದನ್ನು ಕೇಳಿದಾಗ ಮೊದಲ ಬಾರಿಗೆ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಮೂಡುತ್ತದೆ. ಸುಖ ಬಂದಾಗ ಸಂತೋಷ ಪಡಬಾರದೆ? ದುಃಖ ಬಂದಾಗ ಅಳಬಾರದೆ? ಇದು ಭಾವನೆಗಳನ್ನು ಅದುಮಿಡುವ ಮಾತೆ. ಆದರೆ ಇಲ್ಲಿ ಕೃಷ್ಣ ಹೇಳುತ್ತಿರುವುದು ಬೇರೆಯೇ ಆಳವಾದ ಸತ್ಯ. ಭಾವನೆಗಳನ್ನು ಅದುಮಿಡುವುದು ಎಂದರೆ ಅವುಗಳನ್ನು ಮನಸ್ಸಿನ ಒಂದು ಮೂಲೆಯಲ್ಲಿ ಬಲವಂತವಾಗಿ ಒತ್ತಿಡುವುದು. ಅದು ಒಂದು ದಿನ ಬೇರೆ ರೂಪದಲ್ಲಿ ಸ್ಫೋಟಗೊಳ್ಳುತ್ತದೆ. ಕೃಷ್ಣ ಹೇಳುತ್ತಿರುವುದು ಅದಲ್ಲ. ಅವನು ಹೇಳುತ್ತಿರುವುದು, ಸುಖ ಮತ್ತು ದುಃಖ ಎರಡೂ ಬರುತ್ತವೆ ಮತ್ತು ಹೋಗುತ್ತವೆ, ಆದರೆ ನಿನ್ನ ನಿಜವಾದ ಸ್ವರೂಪ ಇವೆರಡರಿಂದಲೂ ಬೇರೆಯಾಗಿದೆ ಎಂಬ ಸತ್ಯವನ್ನು ಅರಿಯುವುದು. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಆಕಾಶದಲ್ಲಿ ಮೋಡಗಳು ಬರುತ್ತವೆ, ಮಳೆ ಬರುತ್ತದೆ, ಗುಡುಗು, ಸಿಡಿಲು ಬರುತ್ತದೆ, ಆದರೆ ಆಕಾಶಕ್ಕೆ ಯಾವ ಹಾನಿಯೂ ಆಗುವುದಿಲ್ಲ. ಮೋಡ ಚೆದುರಿದ ಮೇಲೆ ಆಕಾಶ ಮೊದಲಿನಂತೆಯೇ ನೀಲಿಯಾಗಿ, ಶುಭ್ರವಾಗಿ ಇರುತ್ತದೆ. ನಮ್ಮ ಆತ್ಮವೂ ಆ ಆಕಾಶದಂತೆ. ಸುಖದುಃಖಗಳು ಮೋಡಗಳಂತೆ ಬಂದು ಹೋಗುತ್ತವೆ, ಆದರೆ ನಮ್ಮ ಒಳಗಿನ ಶುದ್ಧ ಪ್ರಜ್ಞೆ ಎಂದೂ ಕಲುಷಿತವಾಗುವುದಿಲ್ಲ. ಇದನ್ನು ಅರಿಯುವುದೇ ಸ್ಥಿತಪ್ರಜ್ಞತೆ. ಒಂದು ಹಳ್ಳಿಯಲ್ಲಿ ಒಬ್ಬ ರೈತನ ಕಥೆ ನೆನಪಾಗುತ್ತದೆ. ಆತನ ಒಬ್ಬನೇ ಮಗ ಒಂದು ದಿನ ಕುದುರೆಯಿಂದ ಬಿದ್ದು ಕಾಲು ಮುರಿದುಕೊಂಡ. ಊರವರೆಲ್ಲ ಎಂಥ ದುರ್ಭಾಗ್ಯ ಎಂದು ಮಮ್ಮಲ ಮರುಗಿದರು. ಆದರೆ ರೈತ ಶಾಂತವಾಗಿ, ಒಳ್ಳೆಯದೋ ಕೆಟ್ಟದ್ದೋ ನೋಡೋಣ ಎಂದ. ಕೆಲವು ದಿನಗಳ ನಂತರ ಯುದ್ಧ ಆರಂಭವಾಯಿತು. ಯುವಕರೆಲ್ಲರನ್ನೂ ಸೈನ್ಯಕ್ಕೆಳೆದೊಯ್ಯಲಾಯಿತು. ಆದರೆ ಕಾಲು ಮುರಿದಿದ್ದ ಆ ಹುಡುಗ ಯುದ್ಧಕ್ಕೆ ಹೋಗಲಿಲ್ಲ, ಪ್ರಾಣ ಉಳಿಸಿಕೊಂಡ.
ಇಲ್ಲಿ ಗಮನಿಸಬೇಕಾದ ಸಂಗತಿಯೇನೆಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದನ್ನು ತಕ್ಷಣಕ್ಕೆ ನಿರ್ಣಯಿಸುವುದು ಅಜ್ಞಾನ. ಜೀವನದ ಪ್ರತೀ ಘಟನೆಯ ಹಿಂದೆ ಒಂದು ವಿಶಾಲ ಯೋಜನೆ ಇರುತ್ತದೆ. ಅದನ್ನು ನಮ್ಮ ಸೀಮಿತ ದೃಷ್ಟಿಯಿಂದ ಗ್ರಹಿಸಲಾಗದು. ಈ ಸತ್ಯವನ್ನು ಅರಿತವನೇ ಸ್ಥಿತಪ್ರಜ್ಞ. ಕೃಷ್ಣ ಇನ್ನೊಂದು ಮಾತು ಹೇಳುತ್ತಾನೆ. ಆಮೆ ತನ್ನ ಅಂಗಗಳನ್ನು ಎಲ್ಲಾ ಕಡೆಯಿಂದ ಒಳಗೆ ಸೆಳೆದುಕೊಳ್ಳುವಂತೆ ಯಾವ ಮನುಷ್ಯ ತನ್ನ ಇಂದ್ರಿಯಗಳನ್ನು ವಿಷಯಗಳಿಂದ ಹಿಂದಕ್ಕೆ ಸೆಳೆದುಕೊಳ್ಳಬಲ್ಲನೋ ಅವನ ಬುದ್ಧಿ ಸ್ಥಿರವಾಗಿರುತ್ತದೆ. ಇದು ಎಷ್ಟು ಸುಂದರ ಉಪಮೆ! ನಮ್ಮ ಕಣ್ಣು, ಕಿವಿ, ಮನಸ್ಸು ಎಲ್ಲಾ ಕಾಲದಲ್ಲೂ ಹೊರಗಿನ ಪ್ರಪಂಚದ ಕಡೆಗೆ ಹರಿದು ಹೋಗುತ್ತಿರುತ್ತವೆ. ಮೊಬೈಲ್ ನೋಡುತ್ತೇವೆ, ಬೇರೆಯವರ ಜೀವನ ನೋಡುತ್ತೇವೆ, ಸುದ್ದಿ ಕೇಳುತ್ತೇವೆ ಮತ್ತು ಅವೆಲ್ಲವಕ್ಕೂ ಮನಸ್ಸನ್ನು ಪ್ರತಿಕ್ರಿಯಿಸಲು ಬಿಡುತ್ತೇವೆ. ಆಮೆಯಂತೆ ಸ್ವಲ್ಪ ಕಾಲ ಒಳಮುಖವಾಗಿ ಹಿಂದಿರುಗುವುದನ್ನು ನಾವು ಮರೆತೇ ಬಿಟ್ಟಿದ್ದೇವೆ. ಧ್ಯಾನ ಎಂಬುದು ಇದೇ ಆಮೆಯ ಕ್ರಿಯೆ. ದಿನಕ್ಕೆ ಕೇವಲ 10 ನಿಮಿಷ ಎಲ್ಲಾ ಇಂದ್ರಿಯಗಳನ್ನು ಒಳಗೆ ಸೆಳೆದು ಶ್ವಾಸದ ಮೇಲೆ ಮನಸ್ಸಿಟ್ಟು ಕುಳಿತುಕೊಳ್ಳಿ. ಆರಂಭದಲ್ಲಿ ಮನಸ್ಸು ಕೋತಿಯಂತೆ ಚಂಚಲವಾಗಿ ಓಡಾಡುತ್ತದೆ. ಆದರೆ ನಿರಂತರ ಅಭ್ಯಾಸದಿಂದ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ. ಇದನ್ನೇ ಕೃಷ್ಣ ಅಭ್ಯಾಸ ಮತ್ತು ವೈರಾಗ್ಯದ ಮೂಲಕ ಮನಸ್ಸನ್ನು ಗೆಲ್ಲಬಹುದು ಎಂದಿದ್ದು. ಮನಃಶಾಂತಿ ಕದಡುವ ಮುಖ್ಯ ಕಾರಣ ಏನು ಎಂದು ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷುಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ. ಇದರರ್ಥ ಬಹಳ ಸರಳ ಮತ್ತು ಗಹನ. ನಾವು ಯಾವ ವಿಷಯವನ್ನು ಸತತವಾಗಿ ಯೋಚಿಸ್ತೇವೋ ಆ ವಿಷಯದ ಮೇಲೆ ಮೋಹ ಬೆಳೆಯುತ್ತದೆ. ಮೋಹದಿಂದ ಆಸೆ ಹುಟ್ಟುತ್ತದೆ. ಆಸೆ ಪೂರ್ಣವಾಗದಿದ್ದಾಗ ಕೋಪ ಹುಟ್ಟುತ್ತದೆ. ಕೋಪದಿಂದ ಬುದ್ಧಿಭ್ರಮಿತವಾಗುತ್ತದೆ ಮತ್ತು ಬುದ್ಧಿಭ್ರಮಿತವಾದಾಗ ಮನುಷ್ಯ ತನ್ನ ಜೀವನವನ್ನೇ ನಾಶಪಡಿಸಿಕೊಳ್ಳುತ್ತಾನೆ. ಇದೊಂದು ಸರಣಿ ಕ್ರಿಯೆ. ಒಂದು ಚಿಕ್ಕ ಆಲೋಚನೆಯಿಂದ ಆರಂಭವಾಗಿ ಜೀವನದ ಸಂಪೂರ್ಣ ನಾಶಕ್ಕೆ ಕೊಂಡೊಯ್ಯುವ ಸರಪಳಿ. ಒಂದು ಸಣ್ಣ ಕಥೆ ಹೇಳ್ತೀನಿ. ಒಬ್ಬ ವ್ಯಾಪಾರಿ ತನ್ನ ಅಂಗಡಿಯಲ್ಲಿ ಪಕ್ಕದಂಗಡಿಯವನ ಹೆಚ್ಚುತ್ತಿರುವ ವ್ಯಾಪಾರವನ್ನು ನೋಡಿ ಮನಸ್ಸಿನಲ್ಲೇ ಅಸೂಯೆ ಪಡ್ತಿದ್ದ. ಪ್ರತಿದಿನ ಆ ಅಂಗಡಿಯ ಗ್ರಾಹಕರ ಸಂಖ್ಯೆಯನ್ನು ಎಣಿಸ್ತಿದ್ದ. ಅವನ ಲಾಭದ ಬಗ್ಗೆ ಯೋಚಿಸ್ತಿದ್ದ. ಈ ಯೋಚನೆ ನಿಧಾನವಾಗಿ ಮೋಹವಾಗಿ ಆ ವ್ಯಾಪಾರವನ್ನು ಮುಗಿಸಬೇಕು ಎಂಬ ಆಸೆಯಾಗಿ ಬೆಳೆಯಿತು. ಒಂದು ದಿನ ಆ ಪಕ್ಕದಂಗಡಿಯವನು ಸ್ಪರ್ಧೆಯಲ್ಲಿ ಗೆದ್ದಾಗ ಈ ವ್ಯಾಪಾರಿಯ ಮನಸ್ಸಿನಲ್ಲಿ ಕೋಪ ಭುಗಿಲೆದ್ದಿತು. ಆ ಕೋಪದಲ್ಲಿ ಆತ ಸುಳ್ಳು ಸುದ್ದಿ ಹಬ್ಬಿಸಿ ತನ್ನ ಸ್ವಂತ ಮಾನವನ್ನೇ ಕಳೆದುಕೊಂಡ. ಇದು ಕೇವಲ ಒಂದು ಕಥೆಯಲ್ಲ. ಇದು ಪ್ರತಿ ಮನೆಯಲ್ಲೂ ಪ್ರತಿ ಕಚೇರಿಯಲ್ಲೂ ನಡೆಯುತ್ತಿರುವ ಸತ್ಯ. ಸಣ್ಣ ಯೋಚನೆಯ ಬೀಜ ಬಿಟ್ಟಿದರೆ ಅದು ದ್ವೇಷದ ಮಹಾವೃಕ್ಷವಾಗಿ ಬೆಳೆಯಬಲ್ಲದು. ಆದರೆ ಕೃಷ್ಣ ಇಲ್ಲಿಯೇ ಬಿಡುವುದಿಲ್ಲ. ಆತ ಪರಿಹಾರವನ್ನು ಕೊಡುತ್ತಾನೆ. ನಿಷ್ಕಾಮ ಕರ್ಮ. ಕೆಲಸ ಮಾಡು, ಆದರೆ ಫಲದ ಮೇಲೆ ಆಸಕ್ತಿ ಇಡಬೇಡ. ಇದನ್ನು ಕೇಳಿದಾಗ ಮೊದಲಿಗೆ ಅಸಾಧ್ಯ ಎನಿಸುತ್ತದೆ. ಫಲ ಬೇಡ ಎಂದರೆ ಯಾಕೆ ಕೆಲಸ ಮಾಡಬೇಕು? ಆದರೆ ಇಲ್ಲಿ ಆಳವಾಗಿ ಅರ್ಥ ಮಾಡಿಕೊಂಡರೆ ಕೃಷ್ಣ ಫಲವನ್ನು ತ್ಯಜಿಸು ಎಂದು ಹೇಳುತ್ತಿಲ್ಲ. ಫಲದ ಮೇಲಿನ ಆಸಕ್ತಿ, ಅಂದರೆ ಫಲಕ್ಕಾಗಿ ಚಿಂತೆ, ಆತುರ, ಹಂಬಲವನ್ನು ತ್ಯಜಿಸು ಎಂದು ಹೇಳುತ್ತಿದ್ದಾನೆ. ಒಂದು ಕೃಷಿಕ ಬೀಜ ಬಿತ್ತುತ್ತಾನೆ, ನೀರು ಹಾಕುತ್ತಾನೆ, ಗೊಬ್ಬರ ಹಾಕುತ್ತಾನೆ. ಇದು ಅವನ ಕರ್ಮ. ಆದರೆ ಬೆಳೆ ಎಷ್ಟು ಬೆಳೆಯುತ್ತದೆ, ಮಳೆ ಎಷ್ಟು ಬರುತ್ತದೆ, ಮಾರುಕಟ್ಟೆ ಬೆಲೆ ಏನಾಗುತ್ತದೆ, ಇದು ಅವನ ಕೈಯಲ್ಲಿಲ್ಲ. ಒಂದು ವೇಳೆ ಆತ ಪ್ರತಿದಿನ ಬೆಳೆಯ ಬಗ್ಗೆ ಚಿಂತಿಸುತ್ತಾ ಫಲಿತಾಂಶದ ಬಗ್ಗೆ ಆತುರಪಡುತ್ತಾ ಕುಳಿತುಕೊಂಡರೆ ಆತನ ಮನಸ್ಸಿಗೆ ಶಾಂತಿ ಸಿಗುವುದಿಲ್ಲ. ಮೇಲಾಗಿ ಆತನ ಇಂದಿನ ಕೆಲಸವೂ ಸರಿಯಾಗಿ ಆಗುವುದಿಲ್ಲ. ಆದರೆ ಆತ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ ಫಲಿತಾಂಶವನ್ನು ಪ್ರಕೃತಿಗೆ ಬಿಟ್ಟು ನಿಶ್ಚಿಂತೆಯಾಗಿದ್ದರೆ ಆತನ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಕೆಲಸವೂ ಉತ್ತಮವಾಗಿ ಆಗುತ್ತದೆ. ಇದನ್ನು ನಮ್ಮ ದಿನನಿತ್ಯದ ಜೀವನಕ್ಕೆ ಅನ್ವಯಿಸಿ ನೋಡೋಣ. ನಾವು ಪರೀಕ್ಷೆಗೆ ಓದುತ್ತೇವೆ. ಆದರೆ ಫಲಿತಾಂಶದ ಬಗ್ಗೆ ಎಷ್ಟು ಚಿಂತಿಸುತ್ತೇವೋ ಅಷ್ಟೇ ನಮ್ಮ ಏಕಾಗ್ರತೆ ಕಡಿಮೆಯಾಗುತ್ತದೆ. ಸಂದರ್ಶನಕ್ಕೆ ಹೋಗುತ್ತೇವೆ. ಆದರೆ ಆಯ್ಕೆಯಾಗುತ್ತೇನೋ ಇಲ್ಲವೋ ಎಂಬ ಚಿಂತೆ ನಮ್ಮ ಆತ್ಮವಿಶ್ವಾಸವನ್ನೇ ಕುಗ್ಗಿಸುತ್ತದೆ. ಆದರೆ ಯಾವ ಕ್ಷಣದಲ್ಲಿ ನಾವು ಫಲದ ಚಿಂತೆ ಬಿಟ್ಟು ಸಂಪೂರ್ಣವಾಗಿ ಪ್ರಸ್ತುತ ಕ್ಷಣದ ಕೆಲಸದಲ್ಲಿ ಮುಳುಗುತ್ತೇವೋ ಆ ಕ್ಷಣದಲ್ಲಿ ನಮ್ಮ ಶಕ್ತಿ 100 ಮಡಿಯಾಗುತ್ತದೆ. ಇದೇ ನಿಷ್ಕಾಮ ಕರ್ಮದ ಶಕ್ತಿ. ಅರ್ಜುನನ ದುಃಖಕ್ಕೆ ಮೂಲ ಕಾರಣ ಏನಾಗಿತ್ತು? ತನ್ನ ಬಂಧುಗಳು, ಗುರುಗಳು ಸಾಯುತ್ತಾರೆ ಎಂಬ ಭಯ. ಮರಣದ ಭಯ ಎಂಬುದು ಮನುಷ್ಯನ ಎಲ್ಲಾ ಭಯಗಳ ತಾಯಿಬೇರು. ಕೃಷ್ಣ ಇದನ್ನು ಬೇರಿನಿಂದಲೇ ಕತ್ತರಿಸುತ್ತಾನೆ. ನೈನಂ ಛಿಂದಂತಿ ಶಸ್ತ್ರಾಣಿ, ನೈನಂ ದಹತಿ ಪಾವಕಃ. ಆತ್ಮವನ್ನು ಶಸ್ತ್ರ ಕತ್ತರಿಸಲಾರದು, ಬೆಂಕಿ ಸುಡಲಾರದು, ನೀರು ತೇವಗೊಳಿಸಲಾರದು, ಗಾಳಿ ಒಣಗಿಸಲಾರದು. ಆತ್ಮ ಶಾಶ್ವತ, ಅವಿನಾಶಿ, ಸನಾತನ. ಇದು ಕೇವಲ ತತ್ವಜ್ಞಾನದ ಮಾತಲ್ಲ, ಇದು ಮನಃಶಾಂತಿಯ ಅತ್ಯಂತ ಆಳವಾದ ಬುನಾದಿ. ಒಂದು ಕ್ಷಣ ಯೋಚಿಸಿ,
ನಮ್ಮ ಜೀವನದ ಎಲ್ಲಾ ದುಃಖಗಳ ಮೂಲ ಎಲ್ಲಿದೆ? ಒಂದು ಸಂಬಂಧ ಮುರಿದಾಗ ದುಃಖವಾಗುತ್ತದೆ. ಯಾಕೆ? ಆ ಸಂಬಂಧ ಶಾಶ್ವತ ಎಂದು ನಂಬಿದ್ದೆವು. ಆಸ್ತಿ ಕಳೆದು ಹೋದಾಗ ದುಃಖವಾಗುತ್ತದೆ. ಯಾಕೆ? ಅದು ನಮ್ಮದೇ ಎಂದು, ಎಂದೆಂದಿಗೂ ಉಳಿಯುತ್ತದೆ ಎಂದು ಭಾವಿಸಿದ್ದೆವು. ದೇಹ ಮುಪ್ಪಾದಾಗ ದುಃಖವಾಗುತ್ತದೆ. ಯಾಕೆ? ನಾವೇ ಈ ದೇಹ ಎಂದು ಭ್ರಮಿಸಿದ್ದೆವು. ಕೃಷ್ಣ ಹೇಳುತ್ತಾನೆ, ದೇಹ ಬದಲಾಗುತ್ತದೆ, ಆದರೆ ನೀನು ಬದಲಾಗುವುದಿಲ್ಲ. ದೇಹ ಎಂಬುದು ಒಂದು ಬಟ್ಟೆ ಮಾತ್ರ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ಹಳೆಯ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ಧರಿಸುವಂತೆ ಆತ್ಮ ಒಂದು ದೇಹ ಬಿಟ್ಟು ಮತ್ತೊಂದು ದೇಹ ಧರಿಸುತ್ತದೆ. ಈ ಸತ್ಯ ಎಷ್ಟು ಸ್ವಾತಂತ್ರ್ಯ ಕೊಡುತ್ತದೆ ಎಂದು ಯೋಚಿಸಿ. ಒಬ್ಬ ತಂದೆ ತನ್ನ ಮಗನನ್ನು ಕಳೆದುಕೊಂಡಾಗ ಆ ದುಃಖ ಅಪಾರ. ಆದರೆ ಆ ದುಃಖದ ಆಳದಲ್ಲಿ ಒಂದು ಸತ್ಯ ಇದೆ. ಆ ಮಗನ ಆತ್ಮ ಎಂದೂ ಸಾಯಲಿಲ್ಲ, ಅದು ಬೇರೆ ರೂಪ ಪಡೆಯಿತು ಅಷ್ಟೇ. ಇದನ್ನು ಒಪ್ಪಿಕೊಳ್ಳುವುದು ಸುಲಭವಲ್ಲ, ಆದರೆ ಈ ಜ್ಞಾನ ನಿಧಾನವಾಗಿ ಗಾಯಕ್ಕೆ ಮುಲಾಮಾಗಬಲ್ಲದು. ನಾನು ಒಮ್ಮೆ ಒಬ್ಬ ವೈದ್ಯರ ಮಾತು ಕೇಳಿದ್ದೆ. ಆತ ಪ್ರತಿದಿನ ರೋಗಿಗಳ ಮರಣವನ್ನು ನೋಡುತ್ತಿದ್ದರೂ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಂಡು ಕೆಲಸ ಮಾಡುತ್ತಿದ್ದರು. ಅವರು ಹೇಳಿದ ಮಾತು, ನಾನು ದೇಹವನ್ನು ಗುಣಪಡಿಸುತ್ತೇನೆ, ಆದರೆ ಆತ್ಮ ಯಾವಾಗಲೂ ಸುರಕ್ಷಿತ ಎಂಬ ನಂಬಿಕೆಯೇ ನನ್ನನ್ನು ಪ್ರತಿದಿನ ಎದ್ದು ನಿಲ್ಲಿಸುತ್ತದೆ. ಆದರೆ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ. ಈ ಜ್ಞಾನವನ್ನು ಬೌದ್ಧಿಕವಾಗಿ ಮಾತ್ರ ಗ್ರಹಿಸಿ ಭಾವನಾತ್ಮಕವಾಗಿ ಜೀರ್ಣಿಸಿಕೊಳ್ಳದಿದ್ದರೆ ಪ್ರಯೋಜನವಿಲ್ಲ. ಅರ್ಜುನನಿಗೂ ಕೃಷ್ಣ ಒಂದೇ ಬಾರಿ ಎಲ್ಲಾ ಜ್ಞಾನ ಹೇಳಿಬಿಡಲಿಲ್ಲ. ನಿಧಾನವಾಗಿ ಒಂದೊಂದೇ ಪಾಠ ಕಲಿಸಿದ. ನಮ್ಮ ಜೀವನದಲ್ಲೂ ಇದೇ ರೀತಿ. ಪ್ರತಿದಿನ ಬೆಳಗ್ಗೆ ಸ್ವಲ್ಪ ಸಮಯ ಕುಳಿತು ನಾನೀ ದೇಹವಲ್ಲ, ನಾನೀ ಮನಸ್ಸಲ್ಲ, ನಾನು ಶಾಶ್ವತ ಚೈತನ್ಯ ಎಂಬ ಭಾವನೆಯನ್ನು ಮನನ ಮಾಡಿದರೆ ನಿಧಾನವಾಗಿ ಈ ಸತ್ಯ ನಮ್ಮ ರಕ್ತಗತವಾಗುತ್ತದೆ. ಇನ್ನೊಂದು ಸುಂದರ ವಿಚಾರ. ಸಮುದ್ರದ ಅಲೆಗಳನ್ನು ನೋಡಿ. ಪ್ರತಿ ಅಲೆ ಹುಟ್ಟುತ್ತದೆ, ಎತ್ತರಕ್ಕೇಳುತ್ತದೆ, ಕಡಲ ಕಿನಾರಿಗೆ ಬಂದು ಒಡೆಯುತ್ತದೆ. ಒಂದು ಅಲೆ ತನ್ನ ಅಸ್ತಿತ್ವದ ಬಗ್ಗೆ ಭಯಪಟ್ಟರೆ ಎಷ್ಟು ಮೂರ್ಖತನ ಎನಿಸುತ್ತದೆ ಅಲ್ಲವೇ? ಯಾಕೆಂದರೆ ಅಲೆ ಎಂದೂ ನಾಶವಾಗುವುದಿಲ್ಲ. ಅದು ಸಮುದ್ರದಲ್ಲಿಯೇ ಮರಳುತ್ತದೆ, ಮತ್ತೆ ಹೊಸ ರೂಪದಲ್ಲಿ ಮೇಲೆ ಬರುತ್ತದೆ. ನಾವು ಆ ಅಲೆಗಳಂತೆ, ಒಂದು ಅನಂತ ಪ್ರಜ್ಞಾಸಾಗರದ ಭಾಗ. ಈ ಅರಿವು ಮನಸ್ಸಿನಲ್ಲಿ ಸ್ಥಿರವಾಗಿ ನಿಂತಾಗ ಮರಣದ ಭಯ ಮಾತ್ರವಲ್ಲ, ಜೀವನದ ಎಲ್ಲಾ ಸಣ್ಣಪುಟ್ಟ ಭಯಗಳೂ ಕರಗಿ ಹೋಗುತ್ತವೆ. ಕೃಷ್ಣ ಗೀತೆಯಲ್ಲಿ ಒಂದು ಮಾತು ಹೇಳುತ್ತಾನೆ. ಇದು ನನಗೆ ಅತ್ಯಂತ ಪ್ರಿಯವಾದ ಸೂತ್ರ. ಸಮತ್ವಂ ಯೋಗ ಉಚ್ಯತೆ. ಸಮತ್ವವೇ ಯೋಗ. ಯೋಗ ಅಂದ್ರೆ ಕೇವಲ ಆಸನ ಪ್ರಾಣಾಯಾಮ ಅಲ್ಲ. ಯೋಗ ಅಂದ್ರೆ ಜೀವನದ ಪ್ರತಿ ಪರಿಸ್ಥಿತಿಯಲ್ಲೂ ಸಮಚಿತ್ತತೆಯನ್ನು ಕಾಪಾಡಿಕೊಳ್ಳುವುದು. ಲಾಭ ನಷ್ಟ, ಜಯ ಅಪಜಯ, ಮಾನ ಅವಮಾನ ಇವೆಲ್ಲವನ್ನೂ ಸಮಾನ ದೃಷ್ಟಿಯಿಂದ ನೋಡುವ ಕಲೆಯೇ ನಿಜವಾದ ಯೋಗ. ಇದು ಕೇಳಲು ಸುಲಭ, ಆದರೆ ಜೀವನದಲ್ಲಿ ಅನುಸರಿಸಲು ಅತ್ಯಂತ ಕಠಿಣ. ಒಂದು ಪ್ರಸಿದ್ಧ ಕಥೆ ನೆನಪಾಗುತ್ತದೆ. ಒಂದು ರಾಜ್ಯದ ರಾಜನಿಗೆ ಒಂದು ಮಂತ್ರಿ ಇದ್ದ. ಆ ಮಂತ್ರಿ ಪ್ರತಿ ಘಟನೆಗೂ ಒಂದೇ ಮಾತು ಹೇಳುತ್ತಿದ್ದ. ಇದು ಒಳ್ಳೆಯದೋ ಕೆಟ್ಟದೋ ಕಾಲವೇ ಹೇಳುತ್ತದೆ. ಒಂದು ದಿನ ರಾಜನ ಕೈ ಬೇಟೆಯಾಡುವಾಗ ಕತ್ತರಿಸಿ ಹೋಯಿತು. ಮಂತ್ರಿ ಅದೇ ಮಾತು ಹೇಳಿದಾಗ ರಾಜ ಕೋಪಗೊಂಡು ಆತನನ್ನು ಜೈಲಿಗೆ ಹಾಕಿಸಿದ. ಕೆಲವು ತಿಂಗಳ ನಂತರ ರಾಜ ಒಂಟಿಯಾಗಿ ಕಾಡಿಗೆ ಹೋದಾಗ ನರಭಕ್ಷಕ ಬುಡಕಟ್ಟಿನವರು ಆತನನ್ನು ಬಲಿ ಕೊಡಲು ಹಿಡಿದರು. ಆದರೆ ಬಲಿಗೆ ಪರಿಪೂರ್ಣ ದೇಹ ಬೇಕು ಎಂಬ ನಿಯಮದಿಂದ ಕೈ ಕತ್ತರಿಸಿದ ರಾಜನನ್ನು ಬಿಟ್ಟುಬಿಟ್ಟರು. ರಾಜನಿಗೆ ಆಗ ಅರ್ಥವಾಯಿತು, ಮಂತ್ರಿಯ ಮಾತು ಎಷ್ಟು ಸತ್ಯ. ಜೈಲಿನಿಂದ ಮಂತ್ರಿಯನ್ನು ಬಿಡಿಸಿ ಕ್ಷಮೆ ಕೇಳಿದಾಗ ಮಂತ್ರಿ ನಗುತ್ತಾ, ನಾನು ಜೈಲಿನಲ್ಲಿದ್ದುದೂ ಕೂಡ ಒಳ್ಳೆಯದೇ ಆಯಿತು, ಇಲ್ಲದಿದ್ದರೆ ನಾನು ನಿನ್ನ ಜೊತೆ ಕಾಡಿಗೆ ಬಂದು ಪರಿಪೂರ್ಣ ದೇಹದಿಂದ ಬಲಿಯಾಗುತ್ತಿದ್ದೆ ಎಂದ. ಈ ಕಥೆ ಸಮತ್ವದ ಶಕ್ತಿಯನ್ನು ಎಷ್ಟು ಸುಂದರವಾಗಿ ತೋರಿಸುತ್ತದೆ. ಯಾವುದೇ ಘಟನೆಯ ಪೂರ್ಣ ಚಿತ್ರಣ ನಮಗೆ ಗೋಚರಿಸುವುದಿಲ್ಲ. ನಾವು ಕೇವಲ ಒಂದು ಚಿಕ್ಕ ತುಣುಕನ್ನು ನೋಡಿ ಸಂತೋಷ ಅಥವಾ ದುಃಖಕ್ಕೆ ಒಳಗಾಗುತ್ತೇವೆ. ಆದರೆ ಸಮಚಿತ್ತತೆಯಿಂದ ಬದುಕುವವನು ಜೀವನದ ಪ್ರತಿ ತಿರುವನ್ನು ನಂಬಿಕೆಯಿಂದ ಎದುರಿಸುತ್ತಾನೆ. ಗಮನಿಸಿ, ಈ ಮಂತ್ರಿ ಜೈಲಿನಲ್ಲಿ ಕೂಡ ದುಃಖಪಡಲಿಲ್ಲ. ಯಾಕೆಂದರೆ ಆತನ ಮನಸ್ಸಿನ ಶಾಂತಿ ಬಾಹ್ಯ ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿರಲಿಲ್ಲ. ಕೃಷ್ಣ ಇದನ್ನು ಇನ್ನೊಂದು ರೀತಿಯಲ್ಲಿ ವಿವರಿಸುತ್ತಾನೆ. ಶೀತೋಷ್ಣ ಸುಖ ದುಃಖೇಷು ಸಮಃ. ಶೀತ, ಉಷ್ಣ, ಸುಖ, ದುಃಖಗಳಲ್ಲಿ ಸಮಾನವಾಗಿರುವವನೇ ಜ್ಞಾನಿ. ಇದನ್ನು ನಮ್ಮ ಜೀವನಕ್ಕೆ ಅನ್ವಯಿಸೋಣ. ಆಫೀಸಿನಲ್ಲಿ ಬಾಸ್ ಬೈದಾಗ ನಮ್ಮ ಮನಸ್ಸಿನ ಶಾಂತಿಯನ್ನು ಆ ಬೈಗುಳಿಗೆ ಬಿಟ್ಟುಕೊಡುತ್ತೇವೆಯೇ? ಯಾರೋ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಆ ಮಾತುಗಳು ನಮ್ಮ ಒಳಗಿನ ಶಾಂತಿಯನ್ನು ಕದಡುತ್ತವೆಯೇ? ನಿಜವಾದ ಶಕ್ತಿಯೆಂದರೆ ಹೊರಗಿನ ಯಾವುದೇ ಪರಿಸ್ಥಿತಿ ಬಂದರೂ ನಮ್ಮ ಒಳಗಿನ ಕೇಂದ್ರ ಸ್ಥಿರವಾಗಿ ಉಳಿಯುವುದು. ಇದನ್ನು ಸಾಧಿಸಲು ಒಂದು ಸರಳ ಅಭ್ಯಾಸವಿದೆ.
ಯಾವುದೇ ಘಟನೆ ಸಂಭವಿಸಿದಾಗ ಪ್ರತಿಕ್ರಿಯಿಸುವ ಮುನ್ನ ಒಂದು ಶ್ವಾಸ ತೆಗೆದುಕೊಳ್ಳಿ. ಆ ಒಂದು ಶ್ವಾಸದ ಅಂತರದಲ್ಲಿ ನಮಗೆ ಪ್ರತಿಕ್ರಿಯೆ ಮತ್ತು ಪ್ರತಿಸ್ಪಂದನೆ ನಡುವಿನ ವ್ಯತ್ಯಾಸ ಗೋಚರಿಸುತ್ತದೆ. ಪ್ರತಿಕ್ರಿಯೆ ಎಂದರೆ ತಕ್ಷಣದ ಭಾವೋದ್ರಿಕ್ತ ಪ್ರತಿಸ್ಪಂದನೆ. ಪ್ರತಿಸ್ಪಂದನೆ ಎಂದರೆ ಯೋಚಿಸಿ ವಿವೇಕದಿಂದ ಕೈಗೊಂಡ ಕ್ರಿಯೆ. ಸಮತ್ವಯೋಗ ಸಾಧಿಸಿದ ವ್ಯಕ್ತಿ ಯಾವಾಗಲೂ ಪ್ರತಿಸ್ಪಂದಿಸುತ್ತಾನೆ, ಪ್ರತಿಕ್ರಿಯಿಸುವುದಿಲ್ಲ. ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ. ಮನಸ್ಸು ಎಷ್ಟು ಚಂಚಲ, ಬಲಶಾಲಿ ಮತ್ತು ಹಠಮಾರಿ. ಇದನ್ನು ಹಿಡಿತದಲ್ಲಿಡುವುದು ಗಾಳಿಯನ್ನು ಕೈಯಲ್ಲಿ ಹಿಡಿಯುವಷ್ಟು ಕಷ್ಟ. ಕೃಷ್ಣ ಇದನ್ನು ಒಪ್ಕೊಳ್ತಾನೆ, ಆದರೆ ಒಂದು ಪರಿಹಾರವನ್ನು ಕೊಡ್ತಾನೆ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಮನಸ್ಸನ್ನು ನಿಗ್ರಹಿಸುವುದು ಕಷ್ಟವೇ, ಆದರೆ 2 ಉಪಾಯಗಳಿಂದ ಇದು ಸಾಧ್ಯ: ಅಭ್ಯಾಸ ಮತ್ತು ವೈರಾಗ್ಯ. ಅಭ್ಯಾಸ ಎಂದರೆ ನಿರಂತರ ಪ್ರಯತ್ನ. ಒಂದು ಕುದುರೆಯನ್ನು ಮೊದಲ ಬಾರಿಗೆ ಸವಾರಿ ಮಾಡುವಾಗ ಅದು ಸ್ವಚ್ಛಂದವಾಗಿ ಓಡಲು ಪ್ರಯತ್ನಿಸುತ್ತದೆ. ಆದರೆ ಸವಾರ ನಿರಂತರವಾಗಿ ದಿನದಿನವೂ ಅಭ್ಯಾಸ ಮಾಡುತ್ತಾ ಹೋದರೆ ಆ ಕುದುರೆ ನಿಧಾನವಾಗಿ ಸವಾರನ ಆದೇಶಕ್ಕೆ ಬದ್ಧವಾಗುತ್ತದೆ. ಮನಸ್ಸೂ ಹಾಗೆಯೇ. ಒಂದು ದಿನ ಧ್ಯಾನ ಮಾಡಿಬಿಟ್ರೆ ಪ್ರಯೋಜನವಿಲ್ಲ. ಪ್ರತಿದಿನ ಎಷ್ಟೇ ಕಷ್ಟವಾದರೂ ಮನಸ್ಸನ್ನು ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸುವ ಪ್ರಯತ್ನ ಮಾಡುತ್ತಾ ಹೋದರೆ ನಿಧಾನವಾಗಿ ಮನಸ್ಸು ಪಳಗುತ್ತದೆ. ನಾನೊಬ್ಬ ಸಂಗೀತಗಾರನ ಜೀವನಕಥೆ ಕೇಳಿದ್ದೆ. ಆತ ಚಿಕ್ಕ ವಯಸ್ಸಿನಲ್ಲಿ ಸಂಗೀತ ಕಲಿಯುವಾಗ ಮೊದಲ 2 ವರ್ಷ ಕೇವಲ ಒಂದೇ ಸ್ವರವನ್ನು ಅಭ್ಯಾಸ ಮಾಡಿಸಿದ್ದರಂತೆ ಗುರುಗಳು. ಆತನಿಗೆ ಬೇಸರವಾಗಿ ಗುರುಗಳನ್ನು ಪ್ರಶ್ನಿಸಿದಾಗ ಗುರುಗಳು ಹೇಳಿದರು, ಮನಸ್ಸನ್ನು ಒಂದು ಸ್ವರದಲ್ಲಿ ಸಂಪೂರ್ಣವಾಗಿ ನಿಲ್ಲಿಸುವ ಶಕ್ತಿ ಬಂದರೆ ಮುಂದೆ ಯಾವ ರಾಗವನ್ನೂ ಸುಲಭವಾಗಿ ಕಲಿಯಬಲ್ಲೆ. ಇದು ಎಷ್ಟು ಆಳವಾದ ಸತ್ಯ! ಮನಸ್ಸಿಗೆ ಏಕಾಗ್ರತೆಯ ಶಿಸ್ತು ಕಲಿಸಿದರೆ ಜೀವನದ ಯಾವ ಸವಾಲನ್ನು ಎದುರಿಸುವ ಶಕ್ತಿ ತಂತಾನೇ ಬರುತ್ತದೆ. ಇನ್ನು ವೈರಾಗ್ಯ ಎಂದರೆ ಆಸಕ್ತಿಯ ರಾಹಿತ್ಯ. ಆದರೆ ಇದನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳಬೇಡಿ. ವೈರಾಗ್ಯ ಎಂದರೆ ಎಲ್ಲವನ್ನೂ ಬಿಟ್ಟು ಸನ್ಯಾಸಿಯಾಗುವುದಲ್ಲ. ವೈರಾಗ್ಯ ಎಂದರೆ ವಸ್ತುಗಳ ಮೇಲಿನ, ಸಂಬಂಧಗಳ ಮೇಲಿನ ಅತಿಯಾದ ಅಂಟಿಕೆಯಿಂದ ಮುಕ್ತಿ. ಒಂದು ಸುಂದರ ಉದಾಹರಣೆ: ಕಮಲದ ಹೂವು ನೀರಿನಲ್ಲಿಯೇ ಬೆಳೆಯುತ್ತದೆ, ಆದರೆ ನೀರಿನ ಹನಿ ಅದರ ಎಲೆಯ ಮೇಲೆ ನಿಲ್ಲುವುದಿಲ್ಲ, ಜಾರಿ ಹೋಗುತ್ತದೆ. ಕಮಲ ನೀರಿನಲ್ಲಿದ್ದರೂ ನೀರಿನಿಂದ ಪ್ರಭಾವಿತವಾಗುವುದಿಲ್ಲ. ಇದೇ ರೀತಿ ನಾವು ಸಂಸಾರದಲ್ಲಿ ಬದುಕುತ್ತಾ ಎಲ್ಲಾ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ, ಆದರೆ ಮನಸ್ಸಿನ ಆಳದಲ್ಲಿ ಯಾವುದಕ್ಕೂ ಅತಿಯಾಗಿ ಅಂಟಿಕೊಳ್ಳದೇ ಬದುಕಬಹುದು. ಇದೇ ನಿಜವಾದ ವೈರಾಗ್ಯ. ಒಂದು ತಾಯಿ ತನ್ನ ಮಗುವನ್ನು ಪ್ರೀತಿಯಿಂದ ಬೆಳೆಸುತ್ತಾಳೆ, ಆದರೆ ಆ ಮಗು ಬೆಳೆದು ತನ್ನ ಸ್ವಂತ ಜೀವನ ಕಟ್ಟಿಕೊಳ್ಳಬೇಕು ಎಂಬ ಸತ್ಯವನ್ನು ಅರಿತಿರುತ್ತಾಳೆ. ಮಗು ಮನೆಬಿಟ್ಟು ಹೋದಾಗ ದುಃಖವಾಗುತ್ತದೆ, ಆದರೆ ಆ ದುಃಖದಲ್ಲಿ ಮುಳುಗಿ ಹೋಗದೆ ಮಗುವಿನ ಬೆಳವಣಿಗೆಯಲ್ಲಿ ಸಂತೋಷ ಕಾಣುವ ತಾಯಿಯೇ ನಿಜವಾದ ಮಾದರಿ. ಪ್ರೀತಿಸುತ್ತಾ, ಆದರೆ ಬಂಧಿಸದೆ, ಜವಾಬ್ದಾರಿ ಹೊರುತ್ತಾ, ಆದರೆ ಫಲಿತಾಂಶಕ್ಕೆ ಅಂಟಿಕೊಳ್ಳದೆ ಬದುಕುವ ಕಲೆ. ಇದೇ ಕೃಷ್ಣ ಹೇಳಿದ ವೈರಾಗ್ಯ. ಅಭ್ಯಾಸ ಮತ್ತು ವೈರಾಗ್ಯ ಎಂಬ ಈ 2 ರೆಕ್ಕೆಗಳಿಂದ ಮಾತ್ರ ಮನಸ್ಸಿನ ಪಕ್ಷಿ ಆಕಾಶದಲ್ಲಿ ಸ್ವತಂತ್ರವಾಗಿ ಹಾರಬಲ್ಲದು. ಗೀತೆಯಲ್ಲಿ ಕೃಷ್ಣ ಜ್ಞಾನಯೋಗ, ಕರ್ಮಯೋಗದ ಬಗ್ಗೆ ಮಾತ್ರ ಹೇಳುವುದಿಲ್ಲ. ಆತ ಭಕ್ತಿಯೋಗದ ಸುಂದರ ಮಾರ್ಗವನ್ನೂ ತೋರಿಸುತ್ತಾನೆ. ಇದು ಸಾಮಾನ್ಯ ಜನರಿಗೆ ಅತ್ಯಂತ ಸುಲಭ ಮತ್ತು ಆಪ್ತವಾದ ಮಾರ್ಗ. ಕೃಷ್ಣ ಹೇಳುತ್ತಾನೆ, ಯಾವ ಭಕ್ತ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು, ಒಂದು ಗುಟುಕು ನೀರನ್ನಾದರೂ ಪ್ರೀತಿಯಿಂದ ಭಕ್ತಿಯಿಂದ ನನಗೆ ಅರ್ಪಿಸುತ್ತಾನೋ ಆ ಭಕ್ತಿಪೂರ್ವಕ ಅರ್ಪಣೆಯನ್ನು ನಾನು ಸ್ವೀಕರಿಸುತ್ತೇನೆ. ಇದು ಎಂತಹ ಸಮಾಧಾನಕರ ಮಾತು! ದೇವರನ್ನು ಸಂತೋಷಪಡಿಸಲು ದುಬಾರಿ ಪೂಜೆ, ಸಂಕೀರ್ಣ ಯಾಗ ಬೇಕಿಲ್ಲ. ಬೇಕಾದದ್ದು ಕೇವಲ ನಿಷ್ಕಲ್ಮಶ ಪ್ರೀತಿ. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ: ಭಕ್ತಿಗೂ ಮನಃಶಾಂತಿಗೂ ಏನು ಸಂಬಂಧ? ಭಕ್ತಿ ಎಂದರೆ ಸಂಪೂರ್ಣ ಶರಣಾಗತಿ. ನಮ್ಮ ಜೀವನದ ಬಹುಪಾಲು ಚಿಂತೆ, ಒತ್ತಡ ಹುಟ್ಟುವುದು ನಾನೇ ಎಲ್ಲವನ್ನೂ ನಿಯಂತ್ರಿಸಬೇಕು ಎಂಬ ಭ್ರಮೆಯಿಂದ. ನಾನೇ ಭವಿಷ್ಯ ನಿರ್ಧರಿಸಬೇಕು, ನಾನೇ ಎಲ್ಲಾ ಸಮಸ್ಯೆ ಬಗೆಹರಿಸಬೇಕು, ನಾನೇ ಎಲ್ಲರನ್ನೂ ಸಂತೋಷಪಡಿಸಬೇಕು. ಈ ಭಾರವನ್ನು ಒಂಟಿಯಾಡಿ ಹೊತ್ತುಕೊಂಡಾಗ ಮನಸ್ಸು ಸುಸ್ತಾಗುತ್ತದೆ. ಆದರೆ ಭಕ್ತಿಯೋಗ ಕಲಿಸುವುದು ಬೇರೆಯೇ. ನನ್ನ ಪಾಲಿನ ಕರ್ತವ್ಯ ಮಾಡುತ್ತೇನೆ, ಫಲಿತಾಂಶವನ್ನು ಭಗವಂತನ ಚರಣಗಳಿಗೆ ಅರ್ಪಿಸುತ್ತೇನೆ. ಒಂದು ಸುಂದರ ನಿದರ್ಶನ ಹೇಳುತ್ತೇನೆ. ಒಂದು ಹಡಗಿನ ನಾವಿಕ ಸಮುದ್ರದ ಮಧ್ಯದಲ್ಲಿ ಭಯಂಕರ ಚಂಡುಮಾರುತ ಎದುರಿಸುತ್ತಿದ್ದ. ಎಲ್ಲಾ ಪ್ರಯಾಣಿಕರು ಭಯಭೀತರಾಗಿ ಕಿರಿಚುತ್ತಿದ್ದರು. ಆದರೆ ಒಬ್ಬ ವೃದ್ಧ ಭಕ್ತ ಶಾಂತವಾಗಿ ಕಣ್ಣು ಮುಚ್ಚಿ ಭಗವಂತನ ನಾಮ ಜಪಿಸುತ್ತಿದ್ದ. ಯಾರೋ ಕೇಳಿದರು, ಭಯವಾಗುತ್ತಿಲ್ಲವೇ? ಆತ ಉತ್ತರಿಸಿದ, ಭಯ ಇರಬಹುದು, ಆದರೆ ಈ ಹಡಗಿನ ಚಾಲಕ ಭಗವಂತನೇ ಎಂಬ ನಂಬಿಕೆ ನನಗಿದೆ. ನಾನು ಗಾಬರಿಯಾದರೂ ಹಡಗು ಮುಳುಗುವುದಿಲ್ಲ, ಶಾಂತವಾಗಿದ್ದರೂ ಮುಳುಗುವುದಿಲ್ಲ. ಹಾಗಿದ್ದರೆ ಶಾಂತವಾಗಿರುವುದೇ ಉತ್ತಮ ಅಲ್ಲವೇ? ಈ ಮಾತಿನ ಆಳ ಎಷ್ಟು ಸುಂದರ! ನಮ್ಮ ಆತಂಕ ಪರಿಸ್ಥಿತಿಯನ್ನು ಬದಲಾಯಿಸುವುದಿಲ್ಲ, ಆದರೆ ಶ್ರದ್ಧೆ ನಮ್ಮ ಅನುಭವವನ್ನು ಬದಲಾಯಿಸುತ್ತದೆ.
ಭಕ್ತಿ ಎಂದರೆ ಮೂಢನಂಬಿಕೆಯಲ್ಲ, ಇದು ಒಂದು ಪ್ರಜ್ಞಾಪೂರ್ವಕ ನಿರ್ಧಾರ. ಬ್ರಹ್ಮಾಂಡದಲ್ಲಿ ಒಂದು ಶಕ್ತಿಯಿದೆ, ಅದು ನಮ್ಮನ್ನು ಸದಾ ಪೊರೆಯುತ್ತಿದೆ ಎಂಬ ಆಳವಾದ ವಿಶ್ವಾಸ. ಈ ವಿಶ್ವಾಸ ಬಲಗೊಂಡಾಗ ಜೀವನದ ಪ್ರತಿ ಏರಿಳಿತದಲ್ಲೂ ಒಂದು ಆಧಾರ ಸಿಗುತ್ತದೆ. ಪ್ರತಿದಿನ ಬೆಳಗ್ಗೆ ಎದ್ದಾಗ ಕೇವಲ 2 ನಿಮಿಷ ಕೃತಜ್ಞತೆಯಿಂದ ಕಣ್ಣು ಮುಚ್ಚಿ, ಈ ದಿನವನ್ನು ನಿನ್ನ ಸೇವೆಯಲ್ಲಿ ಕಳೆಯುತ್ತೇನೆ ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರೆ ಆ ದಿನದ ಪ್ರತಿ ಕೆಲಸವೂ ಒಂದು ಪೂಜೆಯಾಗುತ್ತದೆ. ಇದನ್ನು ಕರ್ಮಯೋಗ ಜತೆ ಬೆಸೆದರೆ ಎಷ್ಟು ಶಕ್ತಿಶಾಲಿಯಾಗುತ್ತದೆ. ಆಫೀಸಿನ ಕೆಲಸ ಮಾಡುವಾಗ ಇದು ಭಗವಂತನ ಸೇವೆ ಎಂದು ಭಾವಿಸಿ ಮಾಡಿದರೆ ಆ ಕೆಲಸದಲ್ಲಿ ಆಯಾಸ ಕಡಿಮೆಯಾಗುತ್ತದೆ, ಪ್ರಾಮಾಣಿಕತೆ ಹೆಚ್ಚಾಗುತ್ತದೆ. ಮನೆಯಲ್ಲಿ ಮಕ್ಕಳನ್ನು ಬೆಳೆಸುವಾಗ ಇದು ಭಗವಂತ ಕೊಟ್ಟ ಜವಾಬ್ದಾರಿ ಎಂದು ನೋಡಿದರೆ ಆ ಜವಾಬ್ದಾರಿ ಭಾರವಲ್ಲ, ಪ್ರೀತಿಯ ಅರ್ಪಣೆಯಾಗುತ್ತದೆ. ಹೀಗೆ ಪ್ರತಿ ಕೆಲಸವನ್ನು ಭಕ್ತಿಯ ಭಾವದಿಂದ ಮಾಡುವಾಗ ಜೀವನ ಸಂಪೂರ್ಣವಾಗಿ ಬೇರೆಯೇ ಬಣ್ಣ ಪಡೆಯುತ್ತದೆ. ಇಂದು ಎಷ್ಟು ಜನ ತಮ್ಮ ಜೀವನದ ಬಗ್ಗೆ ಅಸಮಾಧಾನ ಹೊಂದಿದ್ದಾರೆ? ಯಾಕೆಂದ್ರೆ ಅವರು ಬೇರೆಯವರ ಜೀವನವನ್ನು ಬಯಸ್ತಾರೆ. ಬೇರೆಯವರ ಕೆಲಸ, ಬೇರೆಯವರ ಪ್ರತಿಭೆ, ಬೇರೆಯವರ ಮಾರ್ಗ ನೋಡಿ ನಾನೂ ಅವರಂತೆ ಇರಬೇಕಿತ್ತು ಎಂದು ಕೊರಗುತ್ತಾರೆ. ಕೃಷ್ಣ ಇದಕ್ಕೊಂದು ಮಹಾಸತ್ಯ ಹೇಳ್ತಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್. ಅಂದ್ರೆ ಅಪೂರ್ಣವಾಗಿಯಾದರೂ ತನ್ನ ಸ್ವಂತ ಧರ್ಮವನ್ನು ಆಚರಿಸುವುದು ಚೆನ್ನಾಗಿ ಆಚರಿಸಿದ ಪರಧರ್ಮಕ್ಕಿಂತ ಶ್ರೇಯಸ್ಕರ. ಇಲ್ಲಿ ಧರ್ಮ ಅಂದ್ರೆ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದು ನಮ್ಮ ಸ್ವಂತ ಸ್ವಭಾವ, ನಮ್ಮ ಸ್ವಂತ ಕರ್ತವ್ಯ, ನಮ್ಮ ಸ್ವಂತ ಜೀವನ ಮಾರ್ಗ. ಪ್ರಕೃತಿಯಲ್ಲಿ ಇದನ್ನು ಚೆನ್ನಾಗಿ ಕಾಣಬಹುದು. ಒಂದು ಮಲ್ಲಿಗೆ ಗಿಡ ತನ್ನ ಪರಿಮಳ ಬೀರುತ್ತದೆ, ಗುಲಾಬಿಯಂತೆ ಬೆಳೆಯಲು ಪ್ರಯತ್ನಿಸುವುದಿಲ್ಲ. ಚಂದ್ರ ತನ್ನದೇ ಬೆಳಕು ಬೀರುತ್ತಾನೆ, ಸೂರ್ಯನಂತೆ ಪ್ರಜ್ವಲಿಸಲು ಪ್ರಯತ್ನಿಸುವುದಿಲ್ಲ. ಆದರೆ ಮನುಷ್ಯ ಮಾತ್ರ ಯಾಕೆ ಬೇರೆಯವರನ್ನು ಅನುಕರಿಸಲು ತನ್ನ ಜೀವನವೇ ಬಲಿಕೊಡುತ್ತಾನೆ? ಒಂದು ಮೀನು ಮರ ಹತ್ತಲು ಪ್ರಯತ್ನಿಸಿದರೆ ಅದು ಎಂದೂ ಸಂತೋಷವಾಗಿರಲಾರದು, ಯಶಸ್ವಿಯೂ ಆಗಲಾರದು. ಮೀನಿನ ಧರ್ಮ ನೀರಿನಲ್ಲಿ ಈಜುವುದು, ಮರ ಹತ್ತುವುದಲ್ಲ. ಒಬ್ಬ ಯುವಕನ ಕಥೆ ಹೇಳ್ತೇನೆ. ಆತ ಒಬ್ಬ ಪ್ರಸಿದ್ಧ ಚಿತ್ರಕಾರನ ಮಗ. ಆದರೆ ಆತನಿಗೆ ಚಿತ್ರಕಲೆಯಲ್ಲಿ ಆಸಕ್ತಿಯೇ ಇರಲಿಲ್ಲ. ಆತನ ಹೃದಯ ಮಣ್ಣಿನ ಕೆಲಸದಲ್ಲಿತ್ತು, ಕುಂಬಾರಿಕೆಯಲ್ಲಿತ್ತು. ಕುಟುಂಬದ ಒತ್ತಡಕ್ಕೆ ಮಣಿದು ಹಲವು ವರ್ಷ ಚಿತ್ರಕಲೆ ಕಲಿತ, ಆದರೆ ಮನಸ್ಸಿಗೆ ಸಮಾಧಾನ ಸಿಗಲಿಲ್ಲ. ಪ್ರತಿ ಚಿತ್ರ ಬಿಡಿಸುವಾಗಲೂ ಒಂದು ಅಂತಸ್ಸಂಘರ್ಷ. ಒಂದು ದಿನ ಧೈರ್ಯ ಮಾಡಿ ಕುಂಬಾರಿಕೆಯ ಕಡೆಗೆ ತಿರುಗಿದ. ಆತನ ಕೈಯಲ್ಲಿ ಮಣ್ಣು ಜೀವ ಪಡೆದಂತೆ ಆಡಿತು. ಇಂದು ಆತ ಒಬ್ಬ ಶ್ರೇಷ್ಠ ಕುಂಬಾರ, ಮತ್ತು ಆತನ ಮುಖದಲ್ಲಿ ಕಾಣುವ ಆ ಶಾಂತಿ, ಆ ತೃಪ್ತಿ, ಅದು ಎಂದೂ ಚಿತ್ರಕಲೆಯಲ್ಲಿ ಸಿಗಲಿಲ್ಲ. ಇದೇ ಸ್ವಧರ್ಮದ ಶಕ್ತಿ. ಆದರೆ ಸ್ವಧರ್ಮವನ್ನು ಕಂಡುಕೊಳ್ಳುವುದು ಹೇಗೆ? ಇದಕ್ಕೊಂದು ಸುಂದರ ಮಾರ್ಗ ಇದೆ. ನಿಮ್ಮ ಮನಸ್ಸಿಗೆ ಯಾವ ಕೆಲಸ ಮಾಡುವಾಗ ಸಮಯದ ಪರಿಜ್ಞಾನವೇ ಇಲ್ಲದಂತಾಗುತ್ತದೆಯೋ, ಯಾವ ಕೆಲಸದಲ್ಲಿ ಮುಳುಗಿದಾಗ ಆಯಾಸವೇ ಅನುಭವಕ್ಕೆ ಬರುವುದಿಲ್ಲವೋ, ಆ ಕೆಲಸದ ಸುತ್ತಲೇ ನಿಮ್ಮ ಸ್ವಧರ್ಮ ಅಡಗಿರಬಹುದು. ಪ್ರತಿಯೊಬ್ಬರಿಗೂ ಭಗವಂತ ಒಂದು ವಿಶಿಷ್ಟ ಪ್ರತಿಭೆ, ಒಂದು ವಿಶಿಷ್ಟ ಪಾತ್ರ ಕೊಟ್ಟಿರುತ್ತಾನೆ. ಆ ಪಾತ್ರವನ್ನು ಪೂರ್ಣ ಪ್ರಾಮಾಣಿಕತೆಯಿಂದ ನಿರ್ವಹಿಸುವುದೇ ನಮ್ಮ ಜೀವನದ ನಿಜವಾದ ಉದ್ದೇಶ. ಇದನ್ನು ಒಂದು ನಾಟಕಕ್ಕೆ ಹೋಲಿಸಬಹುದು. ಒಂದು ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಗೂ ಬೇರೆ ಬೇರೆ ಪಾತ್ರ ಸಿಗುತ್ತದೆ. ಕೆಲವರಿಗೆ ರಾಜನ ಪಾತ್ರ, ಕೆಲವರಿಗೆ ಸೇವಕನ ಪಾತ್ರ. ಆದರೆ ನಾಟಕ ಯಶಸ್ವಿಯಾಗಲು ಪ್ರತಿಯೊಬ್ಬ ಪಾತ್ರಧಾರಿಯೂ ತನ್ನ ಪಾತ್ರವನ್ನು ಪ್ರೀತಿಯಿಂದ, ಪ್ರಾಮಾಣಿಕತೆಯಿಂದ ನಿರ್ವಹಿಸಬೇಕು. ಸೇವಕನ ಪಾತ್ರ ಮಾಡುವವನು ರಾಜನ ಪಾತ್ರ ಬೇಕು ಎಂದು ಕೊರಗಿದರೆ ಆತನ ಪಾತ್ರವೂ ಹಾಳಾಗುತ್ತದೆ, ನಾಟಕವೂ ಹಾಳಾಗುತ್ತದೆ. ಜೀವನವೂ ಹಾಗೆಯೇ. ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ಪ್ರೀತಿಯಿಂದ, ಪ್ರಾಮಾಣಿಕತೆಯಿಂದ ನಿರ್ವಹಿಸಿದರೆ ಬ್ರಹ್ಮಾಂಡದ ಮಹಾನಾಟಕ ಸುಂದರವಾಗಿ ಸಾಗುತ್ತದೆ. ಕೃಷ್ಣ ಗೀತೆಯಲ್ಲಿ ಒಂದು ಆಳವಾದ ವಿಶ್ಲೇಷಣೆ ಕೊಡುತ್ತಾನೆ. ಈ ಪ್ರಪಂಚ 3 ಗುಣಗಳಿಂದ ನಡೆಯುತ್ತದೆ: ಸತ್ವ, ರಜಸ್ ಮತ್ತು ತಮಸ್. ಸತ್ವಗುಣ ಎಂದರೆ ಶುದ್ಧತೆ, ಶಾಂತಿ, ಜ್ಞಾನದ ಬೆಳಕು. ರಜಸ್ ಗುಣ ಎಂದರೆ ಚಟುವಟಿಕೆ, ಆಸೆ, ಮಹತ್ವಾಕಾಂಕ್ಷೆ, ಚಂಚಲತೆ. ತಮಸ್ ಗುಣ ಎಂದರೆ ಆಲಸ್ಯ, ಮೋಹ, ಅಜ್ಞಾನ, ಮಂಕುತನ. ನಮ್ಮ ಮನಸ್ಸಿನಲ್ಲಿ ಈ 3 ಗುಣಗಳು ಸದಾ ಆಟವಾಡುತ್ತಿರುತ್ತವೆ. ಒಂದು ಕ್ಷಣ ಸತ್ವ ಮೇಲುಗೈ ಪಡೆದರೆ ಇನ್ನೊಂದು ಕ್ಷಣ ರಜಸ್ ಆಕ್ರಮಿಸುತ್ತದೆ, ಮತ್ತೊಂದು ಕ್ಷಣ ತಮಸ್ ಆವರಿಸುತ್ತದೆ. ಬೆಳಿಗ್ಗೆ ಎದ್ದಾಗ ಮನಸ್ಸು ಶಾಂತವಾಗಿ ಪ್ರಾರ್ಥನೆಯಲ್ಲಿ ತೊಡಗಿದಾಗ ಅದು ಸತ್ವಗುಣ. ಕೆಲಸದ ಒತ್ತಡದಲ್ಲಿ ಆತುರವಾಗಿ ಸ್ಪರ್ಧೆಯ ಮನೋಭಾವದಿಂದ ಓಡಾಡುವಾಗ ಅದು ರಜಸ್ ಗುಣ. ಸಂಜೆ ಸುಸ್ತಾಗಿ ಸೋಫಾದ ಮೇಲೆ ಬಿದ್ದು ಗುರಿಯಿಲ್ಲದೆ ಮೊಬೈಲ್ ಸ್ಕ್ರಾಲ್ ಮಾಡುತ್ತಾ ಸಮಯ ಕಳೆಯುವಾಗ ಅದು ತಮಸ್ ಗುಣ.
ಒಂದೇ ದಿನದಲ್ಲಿ ನಾವು ಈ 3 ಗುಣಗಳ ಮಧ್ಯೆ ಸುತ್ತುತ್ತಲೇ ಇರುತ್ತೇವೆ. ಮನಶ್ಶಾಂತಿಯ ಮಾರ್ಗ ಎಂದರೆ ಮೊದಲಿಗೆ ತಮಸ್ ಮತ್ತು ರಜಸ್ ಗುಣಗಳಿಂದ ಮೇಲಕ್ಕೆ ಎದ್ದು ಸತ್ವಗುಣದಲ್ಲಿ ಸ್ಥಿರವಾಗುವುದು. ಆದರೆ ಕೃಷ್ಣ ಇಲ್ಲಿಯೂ ನಿಲ್ಲುವುದಿಲ್ಲ. ಆತ ಹೇಳುತ್ತಾನೆ, ಸತ್ವಗುಣ ಶ್ರೇಷ್ಠವಾದರೂ ಅದೂ ಒಂದು ಬಂಧನವೇ. ಯಾಕೆಂದರೆ ಸತ್ವಗುಣದಲ್ಲಿರುವವನಿಗೆ ನಾನು ಒಳ್ಳೆಯವನು, ನಾನು ಜ್ಞಾನಿ ಎಂಬ ಸೂಕ್ಷ್ಮ ಅಹಂಕಾರ ಬೆಳೆಯಬಹುದು. ನಿಜವಾದ ಮುಕ್ತಿ ಎಂದರೆ ಈ 3 ಗುಣಗಳನ್ನು ಮೀರಿ ನಿಲ್ಲುವುದು, ಗುಣಾತೀತ ಸ್ಥಿತಿ. ಇದು ಸಾಧ್ಯವೇ ಎಂಬ ಪ್ರಶ್ನೆ ಬರಬಹುದು. ಹೌದು, ಸಾಧ್ಯ. ಆದರೆ ಇದೊಂದು ಕ್ರಮೇಣ ಪ್ರಕ್ರಿಯೆ. ಒಂದು ಉದಾಹರಣೆ ಕೊಡುತ್ತೇನೆ. ಕಲುಷಿತ ನೀರನ್ನು ಶುದ್ಧಗೊಳಿಸಲು ಮೊದಲು ಅದನ್ನು ಒಂದು ಪಾತ್ರೆಯಲ್ಲಿ ಶಾಂತವಾಗಿ ನಿಲ್ಲಿಸಬೇಕು. ಆಗ ಕೆಸರು ಕೆಳಗೆ ಕುಳಿತುಕೊಂಡು ಮೇಲ್ಭಾಗ ಸ್ವಚ್ಛವಾಗುತ್ತದೆ. ಇದೇ ರೀತಿ ತಮಸ್ ಮತ್ತು ರಜಸ್ ಗುಣಗಳ ಚಂಚಲತೆಯಿಂದ ಮೊದಲು ಸತ್ವಗುಣದ ಶಾಂತಿಗೆ ಬರಬೇಕು. ಆದರೆ ಶುದ್ಧ ನೀರು ಕೂಡ ಪಾತ್ರೆಯ ಆಕಾರಕ್ಕೆ ಬದ್ಧವಾಗಿರುತ್ತದೆ. ನಿಜವಾದ ಸ್ವಾತಂತ್ರ್ಯ ಎಂದರೆ ಆ ನೀರು ಸಮುದ್ರಕ್ಕೆ ಸೇರಿ ಯಾವ ಪಾತ್ರೆಯ ಆಕಾರಕ್ಕೂ ಬದ್ಧವಾಗದೆ ಅನಂತವಾಗುವುದು. ಇದೇ ಗುಣಾತೀತ ಸ್ಥಿತಿ. ಒಳ್ಳೆಯತನದ ಅಹಂಕಾರವನ್ನೂ ಮೀರಿ ಕೇವಲ ಪ್ರೇಮ ಮತ್ತು ಸೇವೆಯಲ್ಲಿ ವಿಲೀನವಾಗುವುದು. ಇದನ್ನು ಸಾಧಿಸಲು ಒಂದು ಪ್ರಾಯೋಗಿಕ ಮಾರ್ಗ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಸ್ವಲ್ಪ ಸಮಯ ಆ ದಿನವನ್ನು ಮನಸ್ಸಿನಲ್ಲಿ ಮರುಪರಿಶೀಲಿಸಿ. ಯಾವ ಕ್ಷಣದಲ್ಲಿ ತಮಸ್ ಆವರಿಸಿತು, ಯಾವ ಕ್ಷಣದಲ್ಲಿ ರಜಸ್ ಮುನ್ನುಗ್ಗಿತು, ಯಾವ ಕ್ಷಣದಲ್ಲಿ ಸತ್ವ ಬೆಳಗಿತು ಎಂದು ನಿರ್ಲಿಪ್ತ ಸಾಕ್ಷೀಭಾವದಿಂದ ಗಮನಿಸಿ. ಯಾವುದೇ ಸ್ವಯಂ ಟೀಕೆ ಬೇಡ, ಕೇವಲ ಗಮನಿಸುವಿಕೆ. ಈ ಸಾಕ್ಷೀಭಾವದ ಅಭ್ಯಾಸವೇ ನಿಧಾನವಾಗಿ ನಮ್ಮನ್ನು ಗುಣಗಳಿಂದ ಮೇಲಕ್ಕೆ, ಆ ಶಾಶ್ವತ ಪ್ರಜ್ಞೆಯ ಕಡೆಗೆ ಒಯ್ಯುತ್ತದೆ. ಯಾವಾಗ ನಾವು ಗುಣಗಳ ಆಟವನ್ನು ಕೇವಲ ಒಬ್ಬ ಪ್ರೇಕ್ಷಕನಂತೆ ನೋಡಲು ಕಲಿಯುತ್ತೇವೋ, ಆಗ ಆ ಗುಣಗಳ ಹಿಡಿತ ನಮ್ಮ ಮೇಲೆ ಸಡಿಲವಾಗುತ್ತದೆ. ನಾವು ಈ ಪ್ರವಾಸದಲ್ಲಿ ಸ್ಥಿತಪ್ರಜ್ಞತೆಯಿಂದ ಆರಂಭಿಸಿ ಆಸೆಗಳ ಬಂಧನ, ಆತ್ಮದ ಅವಿನಾಶಿತ್ವ, ಸಮತ್ವ ಯೋಗ, ಅಭ್ಯಾಸ ವೈರಾಗ್ಯ, ಭಕ್ತಿಯೋಗ, ಸ್ವಧರ್ಮ ತ್ರಿಗುಣಗಳ ಮೀರುವಿಕೆ ಇಷ್ಟೆಲ್ಲಾ ಸತ್ಯಗಳ ಮೂಲಕ ಹಾದು ಬಂದಿದ್ದೇವೆ. ಆದರೆ ಕೃಷ್ಣ ಗೀತೆಯ ಕೊನೆಯಲ್ಲಿ ಒಂದು ಅಂತಿಮ, ಅತ್ಯಂತ ಸರಳ ಮತ್ತು ಶಕ್ತಿಶಾಲಿ ಮಾತು ಹೇಳುತ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲಾ ಧರ್ಮಗಳನ್ನು ಬಿಟ್ಟು ನನ್ನ ಒಂದನ್ನೇ ಶರಣು ಬಾ, ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ, ದುಃಖಿಸಬೇಡ. ಈ ಮಾತಿನ ಆಳ ಎಷ್ಟು ಅಪಾರ! ನಾವು ಜೀವನದಲ್ಲಿ ಎಷ್ಟೋ ನಿಯಮಗಳನ್ನು, ಆಚರಣೆಗಳನ್ನು, ಹೀಗೆ ಮಾಡಬೇಕು ಹಾಗೆ ಮಾಡಬಾರದು ಎಂಬ ಚೌಕಟ್ಟುಗಳನ್ನು ಕಟ್ಟಿಕೊಂಡು ಬಿಡುತ್ತೇವೆ. ಈ ಚೌಕಟ್ಟುಗಳೇ ಕೆಲವೊಮ್ಮೆ ನಮ್ಮ ಮನಶ್ಶಾಂತಿಗೆ ಅತಿ ದೊಡ್ಡ ಅಡ್ಡೆಯಾಗುತ್ತವೆ. ಕೃಷ್ಣ ಹೇಳುತ್ತಿರುವುದು, ಎಲ್ಲಾ ಒತ್ತಡ, ಎಲ್ಲಾ ಭಾರ, ಎಲ್ಲಾ ಜವಾಬ್ದಾರಿಯ ಭ್ರಮೆಯನ್ನು ನನ್ನ ಪಾದಗಳಿಗೆ ಒಪ್ಪಿಸಿಬಿಡು. ಇದು ಪಲಾಯನವಾದವಲ್ಲ, ಇದು ಅತ್ಯಂತ ಎತ್ತರದ ಶರಣಾಗತಿ. ಒಂದು ಮಗು ತಂದೆಯ ಕೈ ಹಿಡಿದು ನಡೆಯುವಾಗ ಬೀಳುವ ಭಯವಿರುವುದಿಲ್ಲ, ಯಾಕೆಂದರೆ ಆ ಕೈ ಹಿಡಿತದಲ್ಲಿ ಸಂಪೂರ್ಣ ನಂಬಿಕೆಯಿರುತ್ತದೆ. ಸ್ನೇಹಿತರೆ, ಮನಶ್ಶಾಂತಿ ಎಂಬುದು ಒಂದು ಗುರಿಯಲ್ಲ, ಅದು ನಮ್ಮ ಸ್ವಂತ ಸ್ವಭಾವ. ನಾವು ಶಾಂತಿಯನ್ನು ಪಡೆಯಬೇಕಾಗಿಲ್ಲ, ಬದಲಾಗಿ ಆ ಶಾಂತಿಯ ಮೇರೆ ಬಿದ್ದಿರುವ ಅಜ್ಞಾನದ ಪರದೆಯನ್ನು ತೆಗೆಯಬೇಕು. ಸಮುದ್ರದ ತಳ ಎಂದೂ ಪ್ರಶಾಂತವಾಗಿರುತ್ತದೆ. ಮೇಲ್ಭಾಗದ ಅಲೆಗಳು ಎಷ್ಟೇ ಬಿರುಗಾಳಿಯಿಂದ ಕುಣಿದರೂ ನಮ್ಮ ಆತ್ಮ ಆ ಸಮುದ್ರದ ತಳದಂಟೆ. ಮನಸ್ಸಿನ ಮೇಲ್ಭಾಗ ಎಷ್ಟೇ ಬಿರುಗಾಳಿ ಎದುರಿಸಿದರೂ ಆಳದಲ್ಲಿ ಶಾಂತಿ ಶಾಶ್ವತವಾಗಿ ನೆಲೆಸಿರುತ್ತದೆ. ಗೀತೆಯ ಕೊನೆಯಲ್ಲಿ ಅರ್ಜುನ ಒಂದು ಮಾತು ಹೇಳುತ್ತಾನೆ, ನಷ್ಟೋ ಮೋಹಃ ಸ್ಮೃತಿರ್ಲಬ್ಧ. ನನ್ನ ಮೋಹ ಮಾಯವಾಯಿತು, ಸ್ಮೃತಿ ಮರಳಿ ಸಿಕ್ಕಿತು. ಗಮನಿಸಿ, ಆತ ಹೇಳುವುದಿಲ್ಲ ನನಗೆ ಹೊಸ ಜ್ಞಾನ ಸಿಕ್ಕಿತು. ಆತ ಹೇಳುತ್ತಾನೆ, ನನ್ನ ಸ್ಮೃತಿ ಮರಳಿ ಸಿಕ್ಕಿತು. ಇದರರ್ಥ ಮನಶ್ಶಾಂತಿ ಎಂಬುದು ಹೊರಗಿನಿಂದ ಸಂಪಾದಿಸುವ ವಸ್ತುವಲ್ಲ, ಅದು ನಾವು ಮೂಲತಃ ಯಾರಾಗಿದ್ದೆವೋ ಆ ಮೂಲ ಸ್ವರೂಪದ ಮರುಸ್ಮರಣೆ ಮಾತ್ರ. ನಾವೆಲ್ಲರೂ ಆ ಶಾಂತಿಯ ಸಾಗರವೇ, ಆದರೆ ಜೀವನದ ಗದ್ದಲದಲ್ಲಿ ಆ ಸತ್ಯವನ್ನು ಮರೆತಿದ್ದೇವೆ. ಈ ಭಾಷಣ ಮುಗಿಸುವ ಮುನ್ನ ನಿಮ್ಮಲ್ಲಿ ಒಂದು ಪ್ರಶ್ನೆ ಬಿಟ್ಟು ಹೋಗುತ್ತೇನೆ. ಇಂದಿನ ರಾತ್ರಿ ಮಲಗುವ ಮುನ್ನ ಒಂದು ಕ್ಷಣ ಕಣ್ಣು ಮುಚ್ಚಿ ಅರ್ಜುನನಂತೆ ಕೃಷ್ಣನ ಮುಂದೆ ನಿಮ್ಮ ಎಲ್ಲಾ ಚಿಂತೆ, ಭಯ, ಗೊಂದಲಗಳನ್ನು ಇಟ್ಟು ಕೇಳಿ, ಕೃಷ್ಣ, ನನ್ನ ಮನಸ್ಸಿಗೆ ಶಾಂತಿ ಬೇಕು. ಮತ್ತು ನಂಬಿ, ಆ ಒಳಗಿನಿಂದ ಬರುವ ಪ್ರತಿಧ್ವನಿಯೇ ಉತ್ತರ, ಮಾ ಶುಚಃ, ದುಃಖಿಸಬೇಡ, ನಾನಿದ್ದೇನೆ. ಜೀವನವೆಂಬುದು ಒಂದು ಯುದ್ಧಭೂಮಿಯೇ ಆಗಿರಲಿ,
ಆದರೆ ಆ ಯುದ್ಧಭೂಮಿಯ ಮಧ್ಯದಲ್ಲೂ ಗೀತೋಪದೇಶ ಕೇಳುವ ಕಿವಿ, ಶರಣಾಗುವ ಹೃದಯ ನಮ್ಮಲ್ಲಿದ್ದರೆ ಯಾವ ಬಿರುಗಾಳಿಯೂ ನಮ್ಮ ಮನಸ್ಸನ್ನು ಅಲ್ಲಾಡಿಸಲಾರದು. ಬಿಲ್ಲು ಮತ್ತೆ ಕೈಗೆ ಬರುತ್ತದೆ, ಧೈರ್ಯ ಮತ್ತೆ ಎದೆಯಲ್ಲೇ ಉಕ್ಕುತ್ತದೆ ಮತ್ತು ಜೀವನದ ಪ್ರತಿ ಯುದ್ಧವನ್ನೂ ಶಾಂತಚಿತ್ತದಿಂದ, ಸ್ಥಿರ ಬುದ್ಧಿಯಿಂದ ಎದುರಿಸುವ ಶಕ್ತಿ ನಮಗೆ ಸಿಗುತ್ತದೆ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಾಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.